ಹಾಯ್ ಫ್ರೆಂಡ್ಸ್, ಈಗ ತಾನೇ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಶಿವನ ದೇವಸ್ಥಾನಕ್ಕೆ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಸಂಜೆ ನಾವು ಇವಾಗ 4:30 ಆಗಿದೆ. ಈ ಟೈಮಲ್ಲಿ ನಾವು ಅಭಿಷೇಕ ಮಾಡಿಸೋದಕ್ಕಂತ ಹೇಳಿದ್ವಿ. ಅಭಿಷೇಕ ಎಲ್ಲ ಮಾಡಿಸಿದ್ವಿ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಲ್ರೆಡಿ ಇವಾಗ ಅಭಿಷೇಕ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು. ಇವಾಗ ನೋಡ್ತಿದ್ದೀರಲ್ಲ, ಭ್ರಮರ ಮತ್ತು ಅವ್ರ ಪಪ್ಪ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಇಬ್ಬರು ಕೂಡ. ಆ್ಯಂಡ್ ತುಂಬ ಚೆನ್ನಾಗಿ ರೆಡಿ ಮಾಡಿದರು ದೇವಸ್ಥಾನ ಎಲ್ಲ. ತುಂಬ ಖುಷಿ ಆಯಿತು. ಈ ದೇವಸ್ಥಾನಕ್ಕೆ ಎಷ್ಟು ಸಲ ಬಂದ್ರೂ ಕೂಡ ನನಗೆ ಏನು ಮತ್ತೆ ಬರಬೇಕಂತ ಅನ್ನಿಸ್ತಾನೆ ಇರುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಕೂರೋಣ ಅಂತ ಒಂಥರ ಫೀಲ್ ಆಗ್ತಾ ಇರುತ್ತೆ. ಆ ಥರ ಅನಿಸುತ್ತೆ ಇಲ್ಲಿ ಬಂದಾಗೆಲ್ಲ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಂದೇ ದೇವಸ್ಥಾನದಲ್ಲಿ ಒಂದು 5-6 ದೇವ್ರನ್ನ ನಾವಿಲ್ಲಿ ನೋಡ್ಬೋದು. ಪಾರ್ವತಿ, ಸುಬ್ರಹ್ಮಣ್ಯ, ಆಮೇಲೆ ಗಣೇಶ, ನವಗ್ರಹ, ಬಸವಣ್ಣನ ವಿಗ್ರಹ, ಬಸವಣ್ಣನ ದೇವಸ್ಥಾನ, ಹಾಗೆ ಬನ್ನಿ ಮಕ್ಕಳಮ್ಮಂದು, ಇದಿಷ್ಟೂ ನಾವು ಇದೇ ದೇವಸ್ಥಾನದಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದ್ರ ದೇವಸ್ಥಾನದ ಬಗ್ಗೆ ನಾನು ಕೆಲವೊಂದಷ್ಟು ಮಾಹಿತಿನ ಒಂದು ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೆ. ಆ ವಿಡಿಯೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಹಳೆ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು. ನಾವು ಯಾವಾಗಲೂ ಶಿವರಾತ್ರಿ ದಿವಸ ಇಲ್ಲಿಗೆ ಬರೋದು. ಇವಾಗ ಕುಟುಂಬ ಸಮೇತವಾಗಿ ಎಲ್ಲರೂ ಕೂಡ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ನಮ್ಮದು ಬೆಳಗ್ಗೆನೇ ಮನೆಯಲ್ಲೇ ಅಭಿಷೇಕ ಎಲ್ಲ ಆಯಿತು. ಮತ್ತು ದೇವಸ್ಥಾನದಲ್ಲೂ ಕೂಡ ಬರ್ಸಿದ್ವಿ ಅಭಿಷೇಕಕ್ಕೋಸ್ಕರ. ಹಾಗಾಗಿ ಮತ್ತೆ ಸಂಜೆನೂ ಕೂಡ ಇವಾಗ ಬರಬೇಕಾಯಿತು, ಬಂದ್ವಿ. ತುಂಬಾ ಖುಷಿ ಆಗ್ತಾಯಿದೆ. ಶಿವರಾತ್ರಿ ದಿವಸ ಜಾಗರಣೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ತುಂಬಾ ಇಷ್ಟ ಶಿವರಾತ್ರಿ ಹಬ್ಬ ಅಂದರೆ. ಚಿಕ್ಕವರಿದ್ದಾಗ ಶಿವರಾತ್ರಿ ಟೈಮಲ್ಲಿ ಅಂದರೆ ನಮಗೆ ಏನು ಜಾಗರಣೆ ಅಂದರೆ ಆಟ ಆಡೋವಂಥದ್ದು ಒಂದು ಇರುತ್ತಲ್ಲ, ನೈಟೆಲ್ಲ ಆಟ ಆಡೋದು, ಅದೇ ಒಂಥರ ಖುಷಿ ಅನಿಸೋದು. ಇವಾಗೂ ಕೂಡ ಹಂಗೆ ಅನಿಸುತ್ತೆ. ಆದರೂ ಕೂಡ ನಮ್ಮ ಮನೆ ಹತ್ರ ದೊಡ್ಡವರಾದರೂ ಕೂಡ ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ. ತುಂಬ ಖುಷಿ ಆಗ್ತಿರುತ್ತೆ ಈ ಶಿವರಾತ್ರಿ ದಿವಸ ಮಾತ್ರ. ಭ್ರಮರ ಮಾತ್ರ ಇಲ್ಲಿ ದೇವಸ್ಥಾನದಲ್ಲಿ ಸುಮ್ಮನೆ ಓಡಾಡ್ತಾ ಇದ್ಲು. ಅಜ್ಜು ಕೂಡ ಹಾಗೆ ಮಾಡ್ತಿದ್ದ. ಅವ್ರಿಗೊಂಥರ ಎಲ್ಲೋ ಇವಾಗ ದೇವಸ್ಥಾನಗಳಿಗೆ ಕರ್ಕೊಂಬಂದುಬಿಟ್ರೆ ಏನೋ ಒಂಥರ ಫೀಲ್ ಅವರಿಗೆ. ಅದಕ್ಕೆ ಸುಮ್ಮನೆ ಕೈ ಬಿಟ್ಬಿಡ್ತೀವಿ. ಏನಾದರೂ ಜನ ಇದ್ದರೆ ಮಾತ್ರ ಕೈ ಹಿಡ್ಕೊಂಡೇ ಅಡ್ಡಾಡ್ತೀವಿ. ಜನ ಇಲ್ಲ ಅಂದರೆ ಕೆಳಗಡೆ ಬಿಡ್ತೀವಿ ಸುಮ್ಮನೆ. ಅಷ್ಟೊಂದು ರಶ್ ಇರಲಿಲ್ಲ. ಇನ್ನೂ ರೆಡಿ ಮಾಡ್ತಾ ಇದ್ರಲ್ಲ, 7 ಗಂಟೆ ಮೇಲೆ ತುಂಬ ರಶ್ ಆಗುತ್ತೆ. ಇವಾಗ ಅಷ್ಟೊಂದು ರಶ್ ಇರಲಿಲ್ಲ. ಹಾಗಾಗಿ ಅವ್ರನ್ನ ಹಂಗೆ ಸುಮ್ಮನೆ ಕೈ ಬಿಟ್ಟಿದ್ದೆ. ಅವ್ರು ಸುಮ್ಮನೆ ಆಟಾಡ್ಕೋತಾ ಇದ್ದರು. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ನಮ್ಮ ಮನೆಯವರು, ಅಜ್ಜು ಮತ್ತು ಭ್ರಮರ ಮೂವರೂ ಮುಂದ್ಗಡೆ ಬಂದುಬಿಟ್ರು ನನ್ನ ಬಿಟ್ಟು. ಅಂದರೆ ನನಗೆ ಸ್ವಲ್ಪ ದೇವ್ರ ಹತ್ರ ನಿಂತ್ಕೊಂಡು ಸ್ವಲ್ಪ ಕೈ ಮುಗಿತಾ ಇದ್ನ, ಹಾಗಾಗಿ ಅವ್ರು ಮುಂದೆ ಬಂದರು. ಆಮೇಲೆ ನಾನು ನಿಧಾನಕ್ಕೆ ಬಂದೆ. ಇವಾಗ ಮನೆಗೆ ಬಂದುಬಿಟ್ಟು ಸಂಜೆ ಇವಾಗೆಲ್ಲ ತಿಂಡಿ ಅಲ್ವಾ ಜಾಸ್ತಿ ಮಾಡೋದು, ಹಾಗಾಗಿ ಸಂಜೆ ತಿಂಡಿನೇ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಮಂಡಕ್ಕಿ ಮಾಡೋಣ. ಮಂಡಕ್ಕಿ ಒಗ್ಗರಣೆ ಅದು ಬೇರೆ, ಹಾಗೆ ನರ್ಗಿಸ್ ಮಂಡಕ್ಕಿ ಅಂತ ಅದು ಬೇರೆ, ಆಮೇಲೆ ವಡೆ ಅದೆಲ್ಲ ಮಾಡೋಣ ಅಂತ ಹೇಳಿ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಫಸ್ಟ್ ಒಗ್ಗರಣೆ ಮಂಡಕ್ಕಿಗೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಟೊಮೆಟೊ ಅದನ್ನೆಲ್ಲ ಹೆಚ್ಚ್ತಾ ಇದ್ದೆ. ಭ್ರಮರ ಬಂದುಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅಲ್ಲಿಂದ ಇಲ್ಲಿಗೆ ಡ್ಯಾನ್ಸ್ ಮಾಡ್ತಾಳೆ. ಅವಳು ಒಂಥರ ಹುಡುಗಿ, ಸುಮ್ಮನಿದ್ದಾಗ ಸುಮ್ಮನಿರ್ತಾಳೆ. ನಾವೇನೋ ಕೆಲಸ ಮಾಡ್ಬೇಕಾದ್ರೆ ಬಂದುಬಿಟ್ಟು ಕಾಡ್ಸೋದು, ಡ್ಯಾನ್ಸ್ ಮಾಡೋದಕ್ಕೆ ಬರೋದು, ಆಮೇಲೆ ಏನೋ ಒಂಥರ ತರಲೆ ಕೆಲಸ ಮಾಡೋದು, ಆ ಥರ ಮಾಡ್ತಿರ್ತಾಳೆ. ನಾನಿಲ್ಲಿ ತರಕಾರಿ ಎಲ್ಲ ಹೆಚ್ಚಿ ಜೋಡಿಸೋಣ ಅಂತ ಹೇಳಿ ನಾನು ಜೋಡಿಸ್ಕೋತಾ ಇದ್ದೀನಿ. ಆ ಕಡೆ ಹೋಗ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲೋಗಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳೆ. ಒಂದು ದಿನಕ್ಕೆ ಅವಳಿಗೆ ಇಷ್ಟ ಆದರೆ ಹಾಕ್ಕೋತಾಳೆ ಡ್ರೆಸ್ನ, ಹೊಸದಾಗಲಿ ಹಳೇದಾಗಲಿ. ಅವಳಿಗೆ ಇಷ್ಟ ಆಯ್ತಂದರೆ ಸಂಜೆವರೆಗೂ ಅದೇ ಡ್ರೆಸ್ಸಲ್ಲಿ ಬೇಕಾದ್ರೆ ಇದ್ದು ಬಿಡ್ತಾಳೆ. ಅಕಸ್ಮಾತ್ ಅವಳಿಗೆ ಹಿಡಿಸ್ಲಿಲ್ಲ, ಅವಳಿಗೆ ಇಷ್ಟ ಆಗಲಿಲ್ಲ ಅಂದರೆ ಹಾಕಿ ಒಂದು 5 ನಿಮಿಷ ಆಗಿರಲ್ಲ, ಇಲ್ಲ ಒಂದು ಅರ್ಧ ಗಂಟೆನೂ ಕೂಡ ಆಗಿರಲ್ಲ, ಆವಾಗಲೇ ತೆಗೆದುಬಿಡ್ತಾಳೆ. ನನಗೆ ಬೇಡ ಅಂತ ಹೇಳಿ ಆ ಥರ ಮಾಡ್ತಾಳೆ. ಅಜ್ಜು ಏನು ಆ ಥರ ಮಾಡಲ್ಲ. ಅವನದಂದರೆ ಒಂದು ಸ್ವಲ್ಪ ಏನಾದರೂ ಹಸಿ ಆಯಿತು ಅಂದರೆ ಬಟ್ಟೆನ ಬಿಸಾಕ್ಬಿಡ್ತಾನೆ. ನನಗೆ ಬೇರೆ ಕೊಡು ಅಂತ ಹೇಳ್ತಾನೆ. ಇವಾಗ ಬಂದು ಕೂತಿದ್ದಾನೆ ತರಲೆ ಕೆಲಸ ಮಾಡ್ಕೋತಾ. ನಾನು ಅವನಿಗೆ ಅಣಗಿಸ್ಕೋತಾ ಕೂತಿದ್ದೀನಿ, ಅವನು ನನಗೆ ಅಣಗಿಸ್ಕೊ ಅಂತ ಕೂತಿದ್ದಾನೆ.
ಒಂಥರ ಖುಷಿ ಆಗುತ್ತೆ ಅವ್ನು ಮಾಡೋದು ನೋಡಿದರೆ. ಆದರೆ ಏನು ಮಾಡೋಣ, ಒಂದೊಂದು ಸಲ ಸಿಟ್ಟು ಬಂದುಬಿಡುತ್ತೆ. ಎಷ್ಟು ಆಟ ಮಾಡ್ತಾನಪ್ಪ, ಎಷ್ಟು ಕಾಡಿಸ್ತಾನಪ್ಪ ಅನಿಸುತ್ತೆ. ಆದರೆ ಒಂದೊಂದು ಸಲ ಖುಷಿ ಆಗ್ತಿರುತ್ತೆ ಅವ್ರು ಮಾಡೋದು ನೋಡಿ. ಇವಾಗ ನೋಡಿದ್ರಲ್ಲ, ಅಣ್ಣನ ಜೊತೆ ಬಂದುಬಿಟ್ಟು ತಂಗಿ ಕೂತ್ಕೊಂಡ್ಳು. ನಾನು ಏನು ಮಾಡ್ತಿದ್ದೀನಿ ಅಂತ ಇಬ್ಬರು ಕೂತ್ಕೊಂಡು ವಾಚ್ ಮಾಡ್ತಾ ಇದ್ದಾರೆ. ಬೇಗ ಬೇಗ ಇವ್ರ ಜೊತೆ ಆಟಾಡ್ಕೊತಾನೆ ಎಲ್ಲ ಕೆಲಸ ಮಾಡ್ಕೊತಿರ್ತೀನಿ. ಇಲ್ಲ ಅಂದರೆ ಅವ್ರನ್ನೇ ಒಂದು ಕಡೆ ಬಿಟ್ಟು ನಾನೇ ಒಂದು ಕಡೆ ನಿಂತ್ಕೊಂಡ್ರೆ ಕೆಲಸನೂ ಆಗಲ್ಲ, ಈ ಕಡೆ ಅವರೂ ಕಿತ್ತಾಡ್ತಿರ್ತಾರೆ. ಹಾಗಾಗಿ ಮುಂದ್ಗಡೆನೇ ಕುಂದ್ರಿಸ್ಕೊಂಡಿದ್ದೀನಿ. ಅವ್ರ ಪಾಡಿಗೆ ಅವ್ರು ಆಟಾಡ್ತಾ ಇದ್ದಾರೆ. ನನ್ನ ಪಾಡಿಗೆ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೋತಾ ಅವ್ರ ಜೊತೆಗೆ ಮಾತಾಡ್ತಾ ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೀನಿ. ಸೊ ಮನೆಯೆಲ್ಲ ಯಾರೂ ಇಲ್ಲ ಅಂದರೂ ಕೂಡ ಇದೇ ರೀತಿ ನೀವು ಮಾಡ್ಕೋಬೋದು, ನೀವಾಗಲಿ ಅಷ್ಟೇ. ಇವಾಗ ತಂದೆ ತಾಯಿಗಳು ಇರಲ್ಲ, ಇವಾಗ ದುಡಿಯೋದಕ್ಕಂತ ಬೇರೆ ಊರಿಗೆ ಬಂದಿರ್ತೀವ, ಬರೀ ಪೇರೆಂಟ್ಸ್ ನಾವು ಅಷ್ಟೇ ಇರ್ತೀವಲ್ಲ, ಮಕ್ಕಳನ್ನ ಹೇಗಪ್ಪ ನೋಡ್ಕೊಳೋದು, ಈ ಕಡೆ ಅಡುಗೆ ಮಾಡೋದ, ಈ ಕಡೆ ಅವ್ರು ನೋಡ್ಕೊಳೋದ ಅಂತಂದು ಚಿಂತೆ ಮಾಡ್ತಿರ್ತೀವಿ. ಒಂದು ಸಲ ಏನು ಕೆಲಸನೇ ಆಗಲ್ಲ. ಹಾಗಾಗಿ ಅವ್ರನ್ನ ಮುಂದುಗಡೆ ಕುಂದಿರಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಆಟ ಆಡೋದಕ್ಕೆ ಬಿಟ್ಟು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೋಬೇಕು. ನಾವು ಕೆಲಸ ಮಾಡ್ಕೊತಿದ್ದೀವಿ ಅಂದ ತಕ್ಷಣ ನಾವು ಕೆಲಸದ ಮೇಲೆ ಫುಲ್ ಗಮನ ಮಾಡಬಾರ್ದು. ಏನಕ್ಕಂದರೆ ಚಿಕ್ಕವರಲ್ಲ, ನೋಡ್ಕೋತಾ ಇರಬೇಕು. ಅವ್ರ ಕಡೆ ಒಂದು ಸ್ವಲ್ಪ ನೋಡ್ಕೋತಾನೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೋಬೇಕು. ಈ ಕಡೆ ಕೆಲಸ ಕೂಡ ಆಗುತ್ತೆ, ಈ ಕಡೆ ಅವರು ಕೂಡ ಆರಾಮಾಗಿ ಆಟಾಡ್ತಿರ್ತಾರೆ. ಇಲ್ಲಾಂದರೆ ಏನು ಮಾಡಿಬಿಡ್ತಾರೆ ಅಂದರೆ, ಚಿಕ್ಕವರು ನಾವು ಬಿಟ್ಬಿಡ್ತೀವಿ, ಅಕಸ್ಮಾತ್ ಒಬ್ಬರಿದ್ರೂ ಏನಾದರೂ ಸಣ್ಣ ಪುಟ್ಟು ಸಿಕ್ತಪ್ಪ ಅದನ್ನ ತೊಗೊಂಡು ಬಾಯಾಗಿ ಇಟ್ಕೊಂಡ್ಬಿಡೋದು, ಈ ಥರ ಮಾಡಿಬಿಡ್ತಾರೆ. ನಾವು ಅವ್ರ ಕಡೆ ಗಮನ ಕೊಟ್ಕೊಂಡೆ ಈ ಕಡೆ ನಾವು ಕೆಲಸ ಮಾಡ್ಕೋತಾ ಇದ್ದರೆ ಅದೇ ನಮ್ಗೆ ರೂಢಿ ಅಭ್ಯಾಸ ಬಿದ್ದುಬಿಡುತ್ತೆ. ಇವಾಗ ನಾನು ಬೆಳಗ್ಗೆ ಪಲಾರ ಹಾಕಿದ್ವಲ್ಲ, ಆ ಪಲಾರನ ತೆಗೆದ್ಬಿಟ್ಟು ಇವಾಗ ಅದನ್ನೆಲ್ಲ ಹಂಚೋಣ ಅಂತ ಹೇಳ್ಬಿಟ್ಟು ಕಾಯಿ ಹೊಡೆದಿದ್ವಲ್ಲ, ಕಾಯಿನೂ ಕೂಡ ಅದನ್ನು ಕಟ್ ಮಾಡಿ ಇದ್ರೊಳಗೆ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಇವಾಗ ಬೇಕಾದ್ರೆ ಬಾಳೆಹಣ್ಣು ಅದೆಲ್ಲ ಕಟ್ ಮಾಡಿ ನಾವು ಹಾಕ್ಕೋಬೋದು. ನಾನು ಕಾಯಿ ಮಾತ್ರ ಒಂದು ಫುಲ್ ಕಾಯಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನ ಕ್ಲೀನಾಗಿ ಕಲಿಸ್ಕೊಂಡು ಅದನ್ನು ಹೊರಗಡೆ ಹಂಚಬೇಕು. ಪಲಾರ ಬೆಳಗ್ಗೆ ಹಾಕ್ಬಿಟ್ಟು ನಾವು ಸಂಜೆ ಟೈಮಲ್ಲಿ ದೇವ್ರಿಗೆ ದೀಪ ಹಚ್ಚಿ ಹಂಚ್ಬಿಡ್ತೀವಿ. ಇವಾಗ ಎಲ್ರಿಗೂ ಹಂಚ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಸಣ್ಣ ಮಕ್ಕಳು ತುಂಬಾ ಇದ್ದಾರೆ. ಮತ್ತು ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಜನ. ಸ್ವಲ್ಪ ಜನ ಮಾತ್ರ ಇದ್ದರು. ಹಾಗಾಗಿ ಅವ್ರನ್ನೇ ಕರೆದು ಕೊಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ನೈವೇದ್ಯ ಮಾತ್ರ ಜಾಸ್ತಿ ಯಾವಾಗಲೂ ಪಲಾರನೇ ಇಕ್ಕೋದು. ಏನಕ್ಕಂದರೆ ಎಲ್ರಿಗೂ ಗೊತ್ತಿದೆ ಅಲ್ಲ, ಅಜ್ಜಯ್ಯನಿಗೆ ಪಲಾರ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾವು ಜಾಸ್ತಿ ಪಲಾರ ಅಂತ ಅದನ್ನೇ ಇಕ್ಕೋದು. ಇವಾಗ ಹಂಚ್ತಾ ಇದ್ದೀನಿ. ಬೇಗ ಬೇಗ ಹಂಚ್ಬಿಟ್ಟು ಅಡುಗೆ ಮಾಡೋದಕ್ಕೆ ಹೋಗಬೇಕು. ಈಗ ಫಸ್ಟು ನರ್ಗಿಸ್ ಮಂಡಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ಇಕ್ಕಿದ್ದೀನಿ. ಒಂದು 5 ಲೀಟರಷ್ಟು ನರ್ಗಿಸ್ ಮಂಡಕ್ಕಿ ಮಾಡ್ತೀನಿ, ಮತ್ತು ಇನ್ನೊಂದು 5 ಲೀಟ್ರಷ್ಟು ತೊಯ್ಸಿದ ಮಂಡಕ್ಕಿನ ಮಾಡ್ತೀನಿ. ಇವಾಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಗೆ ಶೇಂಗಾ ಅದನ್ನೆಲ್ಲ ಹಾಕ್ಕೊಂಡು ನಾವು ಇದು ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಹಾಕ್ಕೋಬೇಕು, ಹಸಿದ್ದಾಗಲೇ ಹಾಕ್ಕೋಬಾರ್ದು. ಇವಾಗ ಸ್ವಲ್ಪ ಎಣ್ಣೆ ಕಾದಿದೆ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಚೆನ್ನಾಗಿ ಅದರೊಳಗೆ ಫ್ರೈ ಆಗಬೇಕು. ಹಾಗೆ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಾಕ್ಕೊಂಡಿದ್ದೀನಿ, ಮತ್ತು ಶೇಂಗಾ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶೇಂಗಾ ಕಡ್ಲಿ ಅದೆಲ್ಲ ಸ್ವಲ್ಪ ಜಾಸ್ತಿ ಇರಬೇಕು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಅದು ಒಂಥರ ಕ್ರಿಸ್ಪಿಯಾಗಿರುತ್ತಲ್ಲ, ತಿನ್ಬೇಕಾದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ನಾನು ಬೆಳ್ಳುಳ್ಳಿನ ಇದರಲ್ಲಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಣ್ಣೆಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡ್ಲಿ ಹಾಕ್ಕೋತಾ ಇದ್ದೀನಿ. ಕಡ್ಲಿ ಹಾಕ್ಕೊಂಡಾಗ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ಬೇಕು. ಇಲ್ಲ ಅಂತ ಹೇಳಿದರೆ ಮೀಡಿಯಮ್ ಫ್ಲೇಮಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇಲ್ಲಾಂದರೆ ಅದು ಸ್ವಲ್ಪ ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ. ಅರ್ಶಿಣದ ಪುಡಿ ಹಾಕ್ಕೊಂಡು ಇವಾಗ ಸ್ವಲ್ಪ ನಾನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಕಡಿಮೆ ಬೇಕಾದರೆ ಖಾರ ಸ್ವಲ್ಪ ಕಡಿಮೆ ನೋಡಿ ಹಾಕ್ಕೊಳ್ಳಿ, ಮಕ್ಕಳು ತಿನ್ನೋದ್ರಿಂದ. ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಕೂಡ ನೀಟಾಗಿ
ಎಣ್ಣೆಯಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು. ಮತ್ತು ನಾವು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲೆಲ್ಲ ಖಾರದ ಪುಡಿ ಮತ್ತು ಇದು ಉಪ್ಪು ಅದೆಲ್ಲ ಕ್ಲೀನಾಗಿ ಎಳ್ಕೊಂಬಿಟ್ರೆ ತಿನ್ಬೇಕಾದ್ರೆ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಅದು ಕ್ಲೀನಾಗಿ ಹುರ್ಕೋಬೇಕು. ಅದೆಲ್ಲ ಹುರ್ಕೊಂಡಾದ್ಮೇಲೆ ಪಾತ್ರೆ ಇವಾಗ ಕೆಳಗೆ ಇಳಿಸ್ಕೊಂಡಿದ್ದೀನಿ. ಇವಾಗ ಮಂಡಕ್ಕಿನ ಹಸು ಮಾಡಿ ಅದರೊಳಗಡೆ ಹಾಕ್ಕೊತ ಕಲಿಸ್ಕೊತ ಹೋಗಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು. ಈ ಮಂಡಕ್ಕಿ ಮಾಡಿಕ್ಕಿದ್ರೆ ಒಂದು ವಾರ 15 ದಿವಸದವರೆಗೂ ಆರಾಮಾಗಿ ತಿನ್ಬೋದು, ಕೆಡೋದಿಲ್ಲ, ಏನೂ ಆಗೋದಿಲ್ಲ. ಅಕಸ್ಮಾತ್ ನಾವು ಏನಾದರೂ ಟೂರಿಗೆ ಅಥವಾ ಯಾವ್ದಾದ್ರು ಊರುಗಳಿಗೆ ಹೋಗಬೇಕಾದ್ರೆ ದೇವಸ್ಥಾನಗಳಿಗೆ ಆ ಥರ ಊರಿಗೆ ಹೋಗ್ತಿರ್ತೀವಲ್ಲ, ಆ ಟೈಮಲ್ಲಿ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ. ಇವಾಗ ಟೈಮ್ ಪಾಸ್ ಕೂಡ ಆಗುತ್ತೆ. ಇವಾಗ ಅಂಗಡೀಲಿ ಅದು ಇದು ತೊಗೊಳೋದ್ಕಿಂತ ಇದನ್ನೇ ತೊಗೊಂಡೋದ್ರೆ ಸ್ವಲ್ಪ ಖರ್ಚು ಮಿಕ್ಕುತ್ತೆ. ಇಲ್ಲ ಅಂದರೆ ಮಕ್ಕಳು ಸುಮ್ಮನೆ ಕೇಳ್ತಾನೇ ಇರ್ತಾರೆ. ಅದ್ರ ಬದಲು ಈ ರೀತಿ ಎಲ್ಲ ಮಾಡಿಕೊಂಡು ನಾವು ತೊಗೊಂಡೋಗ್ಬಿಟ್ವಿ ಅಂದರೆ ಮಕ್ಕಳು ಇದನ್ನೇ ಕೂಡ ತಿಂತಾರೆ. ಅವ್ರಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಮತ್ತು ದುಡ್ಡು ಕೂಡ ಸ್ವಲ್ಪ ಉಳಿತಾಯ ಆಗುತ್ತೆ. ಇವಾಗ ನಾವು ಮಂಡಕ್ಕಿ ಎಲ್ಲ ಕ್ಲೀನಾಗಿ ಅದನ್ನ ಹಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ನಾವು ನೀಟಾಗಿ ಕಲಿಸ್ಕೋಬೇಕು. ಒಂದೇ ಸಲ ಹಾಕ್ಕೊಂಬಿಡಬೇಡಿ. ಒಂದು ಸಲ ಏನಾದರೂ ಕಡಿಮೆ ಆಗಿಬಿಟ್ಟಿರುತ್ತಲ್ಲ, ಆಗ ಎಣ್ಣೆ ಏನಾದರೂ ಸ್ವಲ್ಪ ಕಡಿಮೆ ಹಾಕಿದ್ರೆ ಸ್ವಲ್ಪ ಒಗ್ಗರಣೆ ಎಲ್ಲ ಕಡಿಮೆ ಅನಿಸ್ಬಿಡುತ್ತೆ. ಹಾಗಾಗಿ ಇವಾಗ ನಾನು ಒಂದು 3/4 ಭಾಗ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ನೀಟಾಗಿ ಕಲಿಸ್ಕೋತಾ ಇದ್ದೀನಿ. ನಿಮಗೆ ಟೇಸ್ಟ್ ಬೇಕಾದರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಗೆ ಕಡ್ಲೆ ಪೌಡ್ರು, ಏನಾದರೂ ಹುರಿಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೋತೀನಿ. ಬೇಕಾದ್ರೆ ನೀವು ಕೂಡ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಅದನ್ನ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಉಪ್ಪು ಅದು ಕರೆಕ್ಟ್ ಇದೆಯೋ ಇಲ್ಲ ಅಂತ ಹೇಳಿ ನಮ್ಮ ಅಜ್ಜು ಚೆಕ್ ಮಾಡ್ದೆ. ಕರೆಕ್ಟ್ ಇದೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾನೆ. ಇವಾಗ ಸ್ವಲ್ಪ ಅದೇ ಹುರಿಗಡ್ಲೆ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ಅದಿಷ್ಟನ್ನು ಹಾಕ್ಕೊಂಡು ಇವಾಗ ಕಲಿಸ್ಕೋತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಚೇಂಜ್ ಅನಿಸುತ್ತೆ. ಕಡ್ಲೆ ಪುಡಿ ಮತ್ತು ಸ್ವಲ್ಪ ಸಕ್ಕರೆನ ಇದಕ್ಕೆ ಹಾಕ್ಕೊಂಡ್ರೆ ನಾರ್ಮಲ್ ನಾವು ತಿನ್ನೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಇವಾಗ ನಾನು ತೊಯ್ಸೋದು ಮಂಡಕ್ಕಿ ಮಾಡ್ತಾಯಿದ್ದೀನಿ. ಮಂಡಕ್ಕಿ ಎಲ್ಲ ಕ್ಲೀನಾಗಿ ತೊಳೆದು ಇದರೊಳಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡಿಟ್ಕೊಂಡಿದ್ದೆ ಫಸ್ಟಿಗೆ. ಆ ಒಗ್ಗರಣೆನ ಇವಾಗ ಇದ್ರೊಳಗೆ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆ ಹಾಕ್ಕೋತಾ ಕಲಿಸ್ಕೊತಾ ಹೋಗ್ತೀನಿ. ಇಲ್ಲಾಂದರೆ ಮತ್ತೆ ಗೊತ್ತಾಗಲ್ಲ. ನಾನು ಒಗ್ಗರಣೆನ ಬೇರೆ ಸಣ್ಣ ಪಾತ್ರೆಯಲ್ಲಿ ಮಾಡಿಟ್ಕೊಂಡಿದ್ದೆ. ಇವಾಗ ದೊಡ್ಡ ಪಾತ್ರೆಯಲ್ಲಿ ಮಂಡಕ್ಕಿನ ಹಾಕ್ಕೊಂಡು ಇವಾಗ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹಾಗೆ ಬಿಸಿ ಮಾಡ್ಕೊತಾನೆ ಕಲಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಕಡ್ಲೆ ಪೌಡ್ರು ಅದನ್ನು ಕೂಡ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಕೂಡ ಇದಕ್ಕೆ ಜಾಸ್ತಿ ಬೇಕಂದರೆ ನಿಮಗೆ ಜಾಸ್ತಿ ಹಾಕ್ಕೋಬೋದು. ನಾವು ಆಲ್ಮೋಸ್ಟ್ ನಮ್ಮ ಮನೇಲಿ ಉಪ್ಪೆಲ್ಲ ಕಡಿಮೆ, ಆದರೂ ಸ್ವಲ್ಪ ಏನೋ ಕಡಿಮೆ ಅನಿಸ್ತು ಅಂತ ಹೇಳಿ ಮತ್ತೆ ನಾನು ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಕಡ್ಲೆ ಪೌಡ್ರು ಕೂಡ ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನ ಕ್ಲೀನಾಗಿ ಕಲಿಸ್ಕೋತಾ ಹೋದರೆ ನಮ್ಮ ದಾವಣಗೆರೆ ಸ್ಟೈಲಲ್ಲಿ ಒಗ್ಗರಣೆ ಮಂಡಕ್ಕಿ ರೆಡಿ. ಇದ್ರ ಜೊತೆ ಇವಾಗ ಮಿರ್ಚಿ ಹಾಗೆ ಕಡಲೆಬೇಳೆ ವಡೆನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಕಡೆ ನಾನು ಆಲ್ರೆಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇದು ಮಂಡಕ್ಕಿನ ಬೇಗ ಬಿಸಿ ಮಾಡಿ ಸೈಡಲ್ಲಿ ಎತ್ತಿಕ್ಬಿಟ್ಟು ಅದನ್ನು ಮಾಡಬೇಕಷ್ಟೆ. ಮಾಡಿದರೆ ಸ್ವಲ್ಪ ಬಿಸಿಯಾಗಿ ಎಲ್ಲ ತಿಂತಾರೆ. ಹಾಗಾಗಿ ಒಂದು ಕಡೆ ಆಲ್ರೆಡಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಬೇಗ ಅದನ್ನು ಎಣ್ಣೆ ಕಾದಿದ್ದು ಚೆಕ್ ಮಾಡಿಕೊಂಡು ವಡೆನ ಬಿಟ್ಕೋಬೇಕು. ನೋಡ್ತಿದ್ದೀರಲ್ಲ, ಎಣ್ಣೆ ಇಟ್ಕೊಂಡಿದ್ದೀನಿ. ಹಾಗೆ ಪಾತ್ರೆಯಲ್ಲಿ ನಾನು ಕಡಲೆಬೇಳೆ ವಡೆಗೆ ಏನು ಬೇಕೋ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಅದನ್ನ ಉಂಡೆಗಳನ್ನ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಆಮೇಲೆ ಅದನ್ನ ತಟ್ಟಿ ಅದರೊಳಗಡೆ ಹಾಕ್ತೀನಿ. ಕಡಲೆಬೇಳೆನ 1 ತಾಸು ನಾನು ನೆನೆಸಿ ಅದನ್ನು ರುಬ್ಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಖಾರದ ಪುಡಿ ಹಾಕಿದ್ದೀನಿ. ಎಲ್ಲರೂ ಹಸಿಮೆಣ್ಸಿಕಾಯಿ ಹಾಕ್ತಾರೆ. ನಮ್ಮನೆಯಲ್ಲಿ ನನ್ನ ಮಕ್ಕಳು ತಿಂತಾರೆ ಇದನ್ನು. ಅಕಸ್ಮಾತ್ ಹಸಿಮೆಣ್ಸಿಕಾಯಿ ಸಿಕ್ಬಿಟ್ರೆ ಒಂದು ಕೂಡ ತಿನ್ನೋದಿಲ್ಲ, ಖಾರ ಆಗಿಬಿಡುತ್ತೆ ಅಂತ ಹೇಳಿ. ಖಾರದ ಪುಡಿ ಆದರೆ ನಾವು ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ಇವಾಗ ನಾನು ಅದನ್ನು ತಟ್ಟಿ ಅದನ್ನ ಹಾಕ್ಕೋತಾ ಇದ್ದೀನಿ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಅದನ್ನ ತಟ್ಟಿ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ರುಬ್ಕೋಬೇಕಾದ್ರೆ ಕಡಲೆಬೇಳೆ ರುಬ್ಕೋತೀವಲ್ಲ, ಆ ಟೈಮಲ್ಲಿ ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಆಗುತ್ತೆ. ಹಾಗಾಗಿ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಬೇಯೋಷ್ಟರಲ್ಲಿ ನಾವು ಈ ಕಡೆ ಸೈಡಲ್ಲಿ ಮತ್ತೆ ಉಂಡೆ ಮಾಡಿ ಇಟ್ಕೋಬೇಕು ಅದನ್ನು. ಹಾಗಾದರೆ ಸ್ವಲ್ಪ ಬೇಗ ಮಾಡ್ಕೋಬೋದು.
ಇವಾಗ ವಡೆ ಕೂಡ ನೀಟಾಗಿ 2 ಕಡೆ ಕ್ಲೀನಾಗಿ ಬೆಂದಿದೆ. ಇವಾಗ ಅದನ್ನು ನಾನು ಒಂದು ಇದಕ್ಕೆ ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಬಿಸಿಯಾಗಿ ತಿನ್ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ, ತಣ್ಣಗಾದರೂ ಕೂಡ ಚೆನ್ನಾಗೇ ಇರುತ್ತೆ. ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ. ನಾವು ಇದು ಹಿಟ್ಟು ಕಲಿಸ್ಕೋಬೇಕಾದ್ರೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸಿದ್ರೆ ಆವಾಗಲೇ ನಾವು ಉಪ್ಪು ಹಾಕಿ ಕಲಿಸ್ಕೋಬೋದು. ಇವಾಗ ವಡೆ ಎಲ್ಲ ತೆಗೆದು ಸೈಡಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆ ಮೆಣ್ಸಿಕಾಯಿ ಕೂಡ ಮಾಡು ಅಂತ ಹೇಳಿದರು, ಅದು ಕೂಡ ಮೆಣ್ಸಿಕಾಯಿನೂ ಕೂಡ ಮಾಡಿದೆ. ಮೆಣ್ಸಿಕಾಯಿ ಹಾಗೆ ಕಡಲೆಬೇಳೆ ವಡೆ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿದ್ವು. ಮೆಣ್ಸಿಕಾಯಿ ಕೂಡ ನಂಗೆ ಮಾಡೋಕ್ಕೆ ಬರ್ತಿರಲಿಲ್ಲ, ಆದರೆ ಇವಾಗ ಕಲ್ತಿದ್ದೀನಿ. ನಮ್ಮನೆಯವ್ರು ಕೂಡ ಚೆನ್ನಾಗಿ ಮಾಡಿದ್ದೀಯಾ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಇವಾಗ ಮಂಡಕ್ಕಿ ಎಲ್ಲ ಹಾಕ್ಕೊಟ್ಟೆ, ತಿಂತಾ ಇದ್ದಾರೆ ತಂದೆ ಮಗ ಎಲ್ಲರೂ ಕೂತ್ಕೊಂಡು. ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ಕೀಪ್ ವಾಚಿಂಗ್ ಮೈ ಚಾನಲ್. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ಪ್ಲೀಸ್ ಚೆಕ್ ಮಾಡಿ.